ಇವತ್ತು ಉದ್ಘಾಟನಾ ಕಾರ್ಯಕ್ಕೆ ಜಾರಿಗೊಳಿಸ್ತಾ ಇದ್ದಾವೆ. ಶ್ರೀ ಸಾವಳಗಿ ಶಿವಲಿಂಗೇಶ್ವರ ಮಹಾರಾಜ್ ಕಿ ಪುಟ್ಟಾಪುರ ದಾನಮಂತ್ರಿ ಇದೀಗ ತಾನೇ ಭವ್ಯ ಜಿಲ್ಲಾದ ಚಪ್ಪಾಳಿಯವರಿಗೆ ಶಾಸಕರನ್ನ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನೂತನವಾಗಿರ್ತಕ್ಕಂಥ ಗೌರವಕ್ಕೂ ಶ್ರಾವಣ ಮಾಸದ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ಶ್ರಮ ಮತ್ತು ಅಷ್ಟೇ ಪರಿಶ್ರಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಇಲ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1-2 ವರ್ಷಗಳಿಂದ ನಿರಂತರವಾಗಿ ತಾವು ಸಾಕಷ್ಟು ದೇಣಿಗೆಯನ್ನು ನೀಡುವುದರ ಜೊತೆಗೆ ಇಲ್ಲೊಂದು ಭವ್ಯವಾದ ಇವತ್ತ ಗೋಪುರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇರುವುದು ಇದು ಅತ್ಯಂತ ಶುಭ ಸಂದೇಶ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಸರ್ಕಾರಗಳು ಅನುದಾನಗಳು ಕೊಡ್ತಾರೆ, ಗುಡಿ ಗುಂಡಾರ ಮಸೀದಿ ಮಂದಿರಗಳಿಗೆ ಇವತ್ತು ಅನುದಾನ ಸರ್ಕಾರದಲ್ಲಿ ಸಿಗ್ತೈತಿ. ಅವರ ಅನುದಾನವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಕೊಟ್ಟಂತ ಅನುದಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಉಪಯೋಗ ಮಾಡಿಕೊಳ್ಳಂತ ಈ ದೇವಸ್ಥಾನದ ಎಲ್ಲ ಗೌರವದಿಂದ ಹಿರಿಯರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ. ಯಾವುದೇ ಅನುದಾನ ಬಂದರೂ ಸಹಿತ ಇವತ್ತು ಶಾಲೆ ಕಾಲೇಜಿಗೆ ಬರಲಿ, ರಸ್ತೆಗಳಿಗೆ ಬರಲಿ, ಗುಡಿ ಗುಂಡಾರಗಳಿಗೆ ಬರಲಿ, ಇವತ್ತು ವಿದ್ಯುತ್ತಿಗಾಗಿ ಬರಲಿ, ಯಾವುದೇ ಅನುದಾನ ಬಂದರೂ ಸಹಿತ ನಾವು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಳ್ಳೋದು ನಾವು ರೂಢಿ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಅನುದಾನದ ಸದ್ಬಳಕೆ ಆಯ್ತು ಮಾತ್ರ ಸಾರ್ವಜನಿಕವಾಗಿ ಕೆಲಸ ಆಗ್ತಾವ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇಂಥ ಒಂದು ಭವ್ಯವಾದ ಗೋಪುರ ನೀವು ನಿರ್ಮಾಣ ಮಾಡಿಕ್ಕೆ ಸಾಕ್ಷಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತ ಬಹಳ ಪುರಾತನವಾದ ದೇವಸ್ಥಾನ, ಇವತ್ತ ಸಾಕಷ್ಟು ಜನ ಭಕ್ತಾದಿಗಳು ಹೊಂದಿರುವಂತಹ ಈ ದೇವಸ್ಥಾನ ಇವತ್ತು ಭಾರತ ದೇಶದ ಒಂದು ಭವ್ಯವಾದ ಪರಂಪರೆ. ಸನಾತನ ಹಿಂದೂ ಧರ್ಮದಲ್ಲಿ ಇವತ್ತು ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ಶರಣರು, ಸಂತರು ಬಿಟ್ಟು ಹೋದಂತ ಇವತ್ತು ಆಚಾರ ವಿಚಾರ, ಅವರಿಗೆ ಮಠ ಮನೆಗಳ ಮೇಲೆ, ಗುಡಿ ಗುಂಡಾರಗಳ ಮೇಲೆ ಇರುವಂತ ಗೌರವದ ಅನುಗುಣವಾಗಿ ಇವತ್ತು ಇಂಥ ಜಾತ್ರೆ ಕ್ಷೇತ್ರಗಳು, ಮೂರ್ತಿ ಪ್ರತಿಷ್ಠಾಪನೆಗಳು, ಇವತ್ತ ಹೊಸ ಹೊಸ ಒಂದು ಯೋಜನೆಗಳನ್ನು ನಾವು ಯಾಕೆ ಹಾಕೋತಿದೀವಿ ಅಂದ್ರೆ ನಾವು ಸಂಸ್ಕಾರವಂತರಾಗಿ ಬದುಕಬೇಕು. ಸಂಸ್ಕಾರವಂತರಾಗಿ ಬದುಕಬೇಕಾಗಿತ್ತಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ನಾವು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇಂದಿನ ಇವತ್ತು ನಮ್ಮ ಶರಣರು ಸಂತರು ಸಾಕಷ್ಟು ವಿಚಾರಗಳನ್ನು ಬಿಟ್ಟು ಹೋಗ್ಯಾರ. ಏನ್ ವಿಚಾರ ಬಿಟ್ಟಾರ ಅಂತಂದ್ರೆ ಮನುಷ್ಯ ಶಿಕ್ಷಣ ಕಲ್ತ್ರ ಮನುಷ್ಯನ ಜೀವನ ಪರಿಪೂರ್ಣ ಆಗುವುದಿಲ್ಲ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಯಾವಾಗ ಕಲಿತಾರ ಆ ಮನುಷ್ಯ ಆವಾಗ ಪರಿಪೂರ್ಣ ಆಗ್ತಾರ. ಇವತ್ತ ಶಿಕ್ಷಣ ಅನ್ನೋದು ಶಾಲೆ ಕಾಲೇಜುಗಳಲ್ಲಿ